ವೆಲ್ಕಮ್ ಟು ಮೈ ವ್ಲಾಗ್. ಸೊ ಸಂಜೆ ಹೊತ್ತು ತುಂಬ ಬೋರ್ ಆಗ್ತಿತ್ತು. ಹೀಗೆ ಒಂದು ಬೈಕಲ್ಲಿ ರೌಂಡ್ ಹೋಗಿ ಬರೋಣ ಅಂತ ಅನಿಸ್ತು. ಹಾಗೆ ಎಲ್ಲಿಗೆ ಹೋಗೋದಂತ ಯೋಚನೆ ಮಾಡಿದಾಗ ಅಜ್ಜಿ ಮನೆ ತನಕ ಹೋಗಿ ಬರುವ ಅಂತ ಅನಿಸ್ತಾ ಇತ್ತು. ಹಾಗೆ ಬೈಕ್ ಇಟ್ಕೊಂಡು ಹೊರಟೆ. ಹೀಗೆ ಹೊರಡಬೇಕಾದ್ರೆ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಟರ್ನ್ ಸಿಗ್ತದೆ. ಸೊ ಆ ಟರ್ನಲ್ಲಿ ಕಾರ್ ಅವನು ಹೆಂಗೆ ಹೋದ ನೋಡಿ. ಜಸ್ಟ್ ನಾವೊಂದು ಮಧ್ಯದಲ್ಲಿ ಇದ್ದಿದ್ರೆ ಅವನು ನಮ್ಮ ಹೊಡ್ಕೊಂಡೇ ಹೋಗ್ತಿದ್ದ. ತುಂಬ ಸೈಡಿಂದ ಕ್ಲೋಸ್ ಕಾಲ್ ಕೊಟ್ಟು ಹೋದ. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಾವು, ಏನಪ್ಪ ಇದು ಬೆಂಕಿಯಾಗೆ ಕಾಣ್ತಾ ಇದೆ ಅಂತ ತುಂಬ ಆಶ್ಚರ್ಯಪಟ್ಟೆ. ಇಲ್ಲೆಲ್ಲ ಏನು ಮಾಡ್ತಾ ಇದ್ರು ಅಂದರೆ, ಇವರು ಬೆಂಕಿ ಆಚೆ ಹತ್ತುತ್ತೇನೋ ಅಂತ ನೋಡ್ತಾ ಇದ್ರು. ಯಾಕಂದರೆ ಆಚೆ ಹತ್ತಿದ್ರೆ ಎಲ್ಲ ಕಾಡಿಗೆಲ್ಲ ಬೆಂಕಿ ಹಚ್ಚುತ್ತೆ. ಹಾಗಾಗಿ ಅವರು ಅದನ್ನು ತಡಿತಾ ಇದ್ರು. ನಾವು ಹೋಗಿ ಅಜ್ಜಿ ಮನೆಗೆ ತಲುಪಬೇಕಾದ್ರೆ ಕತ್ತಲೆ ಆಗೇ ಬಿಡ್ತು. ಮುಂದಿನ ದಿನ ನಾವು ಅಜ್ಜಿ ಮನೆಯಲ್ಲೇ ಇದ್ವಿ. ನೀವು ನೋಡ್ಬೋದು ಇದು ಅಜ್ಜಿಯ ಊರಲ್ಲಿ ಹೇಗೆ ತೋಟ ಗದ್ದೆ ಎಲ್ಲ ಇದೆ ಅಂತ. ಇವರು ಎಲ್ಲ ವ್ಯವಸಾಯ ಮಾಡುವಂಥ ಗದ್ದೆ ಇದು. ಹಾಗೆ ಇದು ಗ್ರೀನರೀಸ್ ಫುಲ್ ಹಸಿರಾದ ಕಾರಣ ತುಂಬ ಖುಷಿ ಆಗ್ತಿತ್ತು ನೋಡಲಿಕ್ಕೆ. ಹಾಗೂ ಸ್ವಲ್ಪ ಸಿಟಿ ಸೈಡಿಂದ ಸ್ವಲ್ಪ ದೂರ ಇದ್ದಕ್ಕೆ ಫೀಲ್ ಆಗ್ತಿತ್ತು. ಹಾಗೂ ಇದು ನಾವು ಕೊನೆಯದಾಗಿ ಒಂದು ಅಜ್ಜಿ ಮನೆಯ ಹತ್ತಿರ ಒಂದು ಆಫ್ ರೋಡಿಂಗ್ ಅಂತ ಕಿರಿಯಾದ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನಾವು ಮತ್ತೆ ವಾಪಸ್ ಮನೆಗೆ ಬಂದೆವು.